ಬೌಂಡ್ರಿ ಒಳಗಡೆ ಬರುತ್ತಾ, ಮೈಕ್ರೋ ಬೌಂಡ್ರಿ ಒಳಗೆ ಬರುತ್ತಾ? ಕೆರೆ ನೋಡಿದ್ವಲ್ಲ ಪಕ್ಕದ ಮ್ಯಾಪ್ ನೋಡ್ಕೊಂಡು ಅಲ್ಲಿ ಮ್ಯಾಪ್ ಹಿಡ್ಕೊಂಡು ನೋಡ್ರಿ. ನೋಡಿ ಸರ್, ನೋಡಿ ಎಲ್ಲ ಅವ್ರು ಎಲ್ಲಿ ಅಷ್ಟು ಹೇಳಿ ಸರ್. ಸ್ಕೂಲ್ ಇಸ್ ಎ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್. ಹೌದು ಸರ್. ಸಿಗಡ ಇಲ್ಲ ಗುರ್ಸಿ ಸರ್, ಮ್ಯಾಪಲ್ಲಿ ಗುರುತಿಸಿ. ಖಂಡಿತ ಗುರ್ಸಿ ಸರ್. ಬರಾಜ್ ಸ್ಕೂಲ್ ನಿಮ್ಮ ಗುರು ಮ್ಯಾಪಿಗೆ ಗುರುತಿಸಿ. ಅಲ್ಲ, ಅವ್ರ ಮ್ಯಾಪಲ್ಲಿ ಗುರ್ಸ್ಕೊಡ್ತಾರೆ, ನಾವು ಗುರ್ಸಿ. ನನ್ನ ಈಸಿ ಬರ್ತಾ ಇಲ್ಲ ನೋಡಿ. ನಿಮ್ದು ಮ್ಯಾಪಲ್ಲಿ ಗುರುತಿಸಿರೋದೇ ತಪ್ಪಿದೆ. ಈಗ ಬೌಂಡ್ರಿ ಏನು ಮಾಡ್ಕೊಳ್ಳಿ. ಮೈಕ್ರೋ ಬೌಂಡ್ರಿ ಇದೆಯಲ್ಲ, ಕೆಡೆಸ್ಟ್ರಲ್ ಮ್ಯಾಪಲ್ಲಿ ಬೌಂಡ್ರಿಲಿ ಕರೆಕ್ಟಾಗಿ ಗುರುತಿಸಬೇಕು. ರಿಡ್ಜ್, ಅದು ರಿಡ್ಜ್ ಇಂದ ಈ ಕಡೆ ಬರ್ತಾ ಇದೆಯಲ್ಲ, ಮತ್ತು ನಿಮ್ಮದು ಇಲ್ಲಿಗೆ ಈ ಕಡೆ ನೀರು ಹರಿತಾ ಅಂದರೆ ಈ ಕಡೆ ಸೇರ್ತಿದೆ. ಅದು ಆ ಕಡೆ ಪೋರ್ಷನ್, ಅದೇ ಊರಿಂದ ಇನ್ನೊಂದು ಪೋರ್ಷನ್ ಆ ಕಡೆ ಹೋಗ್ತಾ ಇದೆ. ಹಂಗಿದ್ದಾಗ ನಿಮ್ಮದು ಮ್ಯಾಪ್ ಬೌಂಡ್ರಿನ ಎಕ್ಸ್ಟೆಂಡ್ ಮಾಡಿಕೊಂಡು ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರನ್ನು ಗುರ್ತ ಮಾಡಿಕೊಂಡು ಅಲ್ಲಿ ಮಾಡ್ಕೊಳ್ಳಿ. ಬಟ್ ಏನು ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ಗುರುತಿಸ್ಕೊಳ್ಳಿ. ಆಯ್ತು. ಕೆಡೆಸ್ಟ್ರಲ್ ಮ್ಯಾಪಲ್ಲಿ ಗೊತ್ತಾಯ್ತಲ್ಲ, ಸಪೋಸ್ ಅದು ಈ ಕಡೆ ಬರ್ತಾ ಇದೆ ಅಂದರೆ ಈ ಕಡೆ ಮ್ಯಾಪ್ನ ಆ ಕಡೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹಾಕೊಳ್ಳಿ. ನೋಡಿದ್ದು ಆ ಕಡೆ ಹೋಗುತ್ತೆ ಬರುತ್ತೆ. ಹಿಂಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ಗುರುತು ಮಾಡಿ. ಎಲ್ಲ ಸ್ಕೂಲು ಇಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕೂಲು, ರೋಡು, ಅಂಗನವಾಡಿ ಕಟ್ಟಡಗಳು, ಹಾಸ್ಪಿಟ್ಲುಗಳು, ಇವೆಲ್ಲ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳಂತ ಅರ್ಥ. ಅದೆಲ್ಲದೂ ಮಾರ್ಕ್ ಮಾಡಬೇಕು. ಹಂಗೆ ಏನಾದಿದ್ರೆ ಅದನ್ನ ಟ್ರೀಟ್ ಮಾಡಿ. ಬೇರೆ ಕಾಂಪೌಂಡ್ ಇದೆ ಸರ್. ಇದ್ರ ಮೇಲೇನೆ ಅಂತ ಆಮೇಲೆ ಹೆಡ್ ಮಾಸ್ಟರ್ ಆಲ್ಸೋ ಇಂಟ್ರೆಸ್ಟೆಡ್ ಮಾಡ್ಕೊಡಿ. ಅದು ನಮ್ಮ ಕಾಮನ್ ಲ್ಯಾಂಡಿಗೆ ನಾನು ಒಂದು ಪಟ್ಟಿ ಕೊಟ್ಟಿದ್ನಲ್ಲ, ಅಷ್ಟು ಸತಿ ಒಳಗಡೆ ಬರ್ಬೋದು. ಆಯ್ತು, ಈಗ ಎಷ್ಟರ ಕೊಡ್ರಿ, 100 ಕೊಡ್ರಿ, ಅವ್ರು ಇಷ್ಟು ಅಂತ ಕೇಳ್ತಾ ಇಲ್ಲ. ಆಮೇಲೆ ಎಡಿಸಸ್ ನೋಡಿ. ಆಮೇಲೆ ಇನ್ನೊಂದು ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನೀರು ಯಾವ್ದು ಹರಿತೋ ಆ ಮೈಕ್ರೋಗೆ ಸೇರಿಸಿ ನೀವು ಮ್ಯಾಪ್ ಕರೆಕ್ಷನ್ಸ್ ಮಾಡ್ಕೋಬೇಕು. ಸರ್ವೆ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನಮ್ಮದು ಸರ್ವೆ ನಂಬರೇ ಇಲ್ಲ ಕೆಳಸ್ಟಲ್ಲಿ. ನಾವೆಲ್ಲ ಹಾಗೆ ಮಾಡ್ತಾ ಇದ್ದೀವಿ. ಯಾವುದು ಸರ್ವೆ ನಂಬರ್ ಇಲ್ಲ ಕೆಳಸ್ಟಲ್ ಮ್ಯಾಪಲ್ಲಿ. ನಮ್ಮ ಸರ್ವೆ ನಂಬರ್ ಇಲ್ಲ ಅಂದರೆ ನೀವು ನಮ್ಮ ವಿಲೇಜ್ ಮ್ಯಾಪ್ ಏನಿದೆಯಲ್ಲ ಅದು ಮತ್ತೆ ಹೇಳ್ತೀರಲ್ರಿ, ಅದನ್ನ ಕೊಟ್ಟು ಚೇಂಜ್ ಮಾಡ್ಕೋಬೇಕು. ಇವಾಗ ಹೇಳ್ತಿರಲ್ಲ. ಇಲ್ಲ ಸರ್, ನಾವು ಹೋಗಿ ಬಂದ್ರೂ ಅವ್ರು ಇಲ್ಲ ಮಾಡಲ್ಲ ಅಂತಂದ್ರೆ ನಮ್ಮ ಇರೋ ವಿಲೇಜ್ ಮ್ಯಾಪಿಗೆ ಒಂದು ಬೌಂಡ್ರಿ ಹಾಕಿ ಬೇಕು. ನೀವು ಅದನ್ನ ನಮಗೆ ಯಾಕೆ ಗಮನಕ್ಕೆ ತಂದಿಲ್ಲ? ಈಗ ನಾನು 1000 ಸರಿ ಹೇಳಿದ್ದೀನಿ, ವಿಲೇಜ್ ಮ್ಯಾಪು, ಕೆಡೆಸ್ಟ್ರಲ್ ಮ್ಯಾಪು, ಸಬಾರ್ಡಿನೇಟ್ ಮ್ಯಾಪು, ಸರ್ವೆ ನಂಬರೇ ಫಸ್ಟ್ ವೆರಿಫೈ ಮಾಡಬೇಕು ನೀವು ಅಂತ ಯಾಕೆ ಮಾಡಿಲ್ಲ? ಈಗ ಬೆಂಗಳೂರಿಗೆ ಹೋದಾಗಲೂ ಅವ್ರು ಈಗ ಹೇಳ್ತಾ ಇರ್ತೀರಲ್ಲ ನೀವುಗಳು. ಅವ್ರು ಏನು ಮಾಡಿದ್ರು ಅಂದರೆ ಇರೋ ಮ್ಯಾಪ್ನೇ ಮಾಡ್ಕೊಂಡು ನೀವು ನಮ್ಮ ಗಮನಕ್ಕೆ ಯಾಕೆ ತರಲ್ಲ?